ನೋಡಿ ಒಟ್ಟು 7 ಜನ ಗೋಕರ್ಣಕ್ಕೆ ಅಂತ ಟ್ರಿಪ್ಗಂತ ಹೋಗೋದಕ್ಕೆ ಬಸ್ ಬುಕ್ ಮಾಡ್ಕೊಂಡಿದ್ರು. ಇಬ್ರು ಸ್ಪಾಟ್ ಔಟ್ ಅಂತ ಹೇಳ್ತಿದ್ದಾರೆ ಅಂತ ಅವ್ರ ಕಡೆಯವರು, ಆ 7 ಜನರ ಕಡೆಯವರು ಹೇಳ್ತಾ ಇದ್ದಾರೆ. 5 ಜನ ಬದುಕುಳಿದಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಗಾಯಾಳು ಸಹೋದರ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿರೋದು. ಬಸ್ ದುರಂತದ ವಿಚಾರದಲ್ಲಿ ಇವ್ರಿಗೆ ಸಿಕ್ಕಿರೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ತಂಗಿಯಿಂದ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಬಂದು ನೋಡಿದ್ರೆ ಈ ಥರ ಎರಡು ಕಾಲ್ಗೂ ಬರ್ನ್ ಆಗಿದೆ. ಸೊ 3rd ಡಿಗ್ರಿವರೆಗೂ ಬರ್ನ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇವಾಗ ಮಲಗಿಸಿದ್ದಾರೆ. ಪ್ರಾಣಕ್ಕೇನು ಅಪಾಯ ಇಲ್ಲ. ಒಟ್ಟು ಎಷ್ಟು ಜನ ಓಡ್ತಾ ಇದ್ರು, ಎಲ್ಲಿಗೆ ಓಡ್ತಾ ಇದ್ರು, ಯಾವ ಕಾರಣಕ್ಕೋಸ್ಕರ ಓಡ್ತಾ ಇದ್ರು ಸರ್? ಒಂದು 7 ಜನ ಹೋಗ್ತಾ ಇದ್ರು. ಎಲ್ಲ ಕಸಿನ್ಸ್ಗೆಲ್ಲ ನನ್ನ ತಮ್ಮ ಬಂದು ಫ್ಯಾಮಿಲಿ ಫ್ರೆಂಡು. ಸೊ ಒಂದು ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗ್ತಿದ್ದಿದ್ದು. ಸೊ ಅಲ್ಲಿ ಈ ಥರ ಅನಾಹುತ ಆಗಿದೆ. ಬ್ಯಾಚುಲರ್ ಪಾರ್ಟಿಗೆ ಹೊರಟದಂತ ಎಲ್ಲರೂ ಕೂಡ ತಮ್ಮ ಫ್ಯಾಮಿಲಿಯವರೇನ ಏನು ಸರ್? ಇಲ್ಲ, ನನ್ನ ತಮ್ಮ ಮಾತ್ರ ಫ್ಯಾಮಿಲಿ ಫ್ರೆಂಡು. ಅವ್ರು ಇನ್ನು ಮಿಕ್ದವರೆಲ್ಲ ಕಸಿನ್ಸು. ಹೇಗಿದೆ ಸರ್ ಎಲ್ಲರ ಪರಿಸ್ಥಿತಿ ಹೇಗಿದೆ? ಅದರಲ್ಲಿ ಇಬ್ಬರೇನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಮ್ಮ ಪ್ರಾಣದಿಂದ ಸ್ವಲ್ಪ ಆಚೆ ಬಂದಿದ್ದಾನೆ. ಅವರಿಬ್ಬರಿಗೆ ಏನಾಗಿದೆ ಏನು ಇನ್ನು ಅಪ್ಡೇಟ್ ಗೊತ್ತಿಲ್ಲ. ತಾಯಿ ಮಗು ಕೂಡ ಇದ್ರು ಅನ್ನುವಂಥದ್ದು. ಹೌದು, ತಾಯಿ ಮಗು ಇಬ್ಬರಿದ್ರು. ಚಿಕ್ಕ ಮಗು ಇತ್ತು, ಆ ಮಗುದು ಇನ್ನೂ ಬಾಡಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ತಮ್ಮನ ಆರೋಗ್ಯ ಹೇಗಿದೆ? ಡಾಕ್ಟರ್ನ ಹೇಳ್ತಾ ಇದ್ದಾರೆ ಪ್ರಾಣಕ್ಕೇನು ಅಪಾಯ ಇಲ್ಲ, 24 hours ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಎಲ್ಲರ ಮಾಹಿತಿ ಸಿಗ್ತಾ ಸರ್? ಇನ್ನೂ ಒಂದಷ್ಟು ಜನ ಮಾಹಿತಿಯನ್ನು ಸಿಗಬೇಕಾಗಿದೆ. ಎಲ್ಲರ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಬಿಕಾಸ್ ಯಾರು ಮೊಬೈಲಲ್ಲಿ ಕಾಂಟ್ಯಾಕ್ಟಲ್ಲಿ ಇಲ್ಲ. ಮೊಬೈಲ್ ಫೋನ್ಸ್ ಯಾರೂ ಇಲ್ಲ ಕಸಿನ್ಸ್ದೆಲ್ಲ. ಒಬ್ಬೊಬ್ಬರು ಯಾವ್ಯಾವ ಕಡೆ ಇದ್ದಾರೆ ಅಂತ ಗೊತ್ತಿಲ್ಲ. ಕುಟುಂಬಕ್ಕೆ ಮಾಹಿತಿ ಕೊಟ್ಟಿದ್ರು ರೈತರ ಪಾರ್ಟಿಗೆ ಹೋಗ್ತಾ ಇದ್ರು, ಬ್ಯಾಚುಲರ್ ಪಾರ್ಟಿಗೆ ಅಂತ? ಕುಟುಂಬಕ್ಕೆ ಮಾಹಿತಿ ಕೊಟ್ಟೆ ಎಲ್ಲರೂ ಹೋಗಿದ್ದು. ಎಲ್ಲ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿನೇ ಹೋಗಿದ್ದು. ಇದು ಮಂಜುನಾಥ್ ಅವರ ಸಹೋದರ ಹೇಳ್ತಾ ಇರ್ತಕ್ಕಂಥದ್ದು. ಬ್ಯಾಚುಲರ್ ಪಾರ್ಟಿಗೆ ಅಂತೇಳಿ ಹೋಗ್ತಾ ಇದ್ರು. ಅದರಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಸ್ಮಾರ್ಟ್ ಔಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಮಾಹಿತಿ ಇಲ್ಲ. ಆದರೆ ನನ್ನ ತಮ್ಮ ಈಗ ಆರೋಗ್ಯವಾಗಿದ್ದಾನೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಅಂತ ಮಾಹಿತಿಯನ್ನು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.